ಹಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್. ಜಿಮ್, ಡಯಟ್ ಏನೂ ಬೇಡ, ಸ್ಮಾರ್ಟ್ ಆಗಿ ಸಣ್ಣಗಾಗೋದು ಹೇಗೆ ಅಂತ ನೋಡೋಣ ಬನ್ನಿ. ನಮಗೆಲ್ಲ ಒಂದು ಕಾಮನ್ ಪ್ರಾಬ್ಲಮ್ ಅಲ್ವಾ? ಇಷ್ಟಪಟ್ಟು ತಗೊಂಡ ಡ್ರೆಸ್ ಫಿಟ್ಟೇ ಆಗೋದಿಲ್ಲ. ನಾಳೆಯಿಂದ ಡಯಟ್ ಅನ್ನೋದು ಯಾವತ್ತೂ ಬರೋದೇ ಇಲ್ಲ. ಆದ್ರೆ ಇವತ್ತು ನಾನ್ ಹೇಳೋ 3 ಸ್ಮಾರ್ಟ್ ಸೀಕ್ರೆಟ್ಸ್ ಎಲ್ಲವನ್ನೂ ಬದಲಿಸುತ್ತೆ. ಮೊದಲನೇ ಸೀಕ್ರೆಟ್ ಏನಪ್ಪಾ ಅಂದ್ರೆ, ದೊಡ್ಡ ಪ್ಲೇಟ್ ಬದಲು ಚಿಕ್ಕ ಪ್ಲೇಟ್ ಅಥವಾ ಬೌಲ್ನಲ್ಲಿ ಊಟ ಮಾಡಿ. ಹೀಗೆ ಮಾಡಿದ್ರೆ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗುತ್ತೆ, ಕ್ಯಾಲರೀಸ್ ಕೂಡ ಕಡಿಮೆ ಆಗುತ್ತೆ. ಇದು ಬ್ರೈನಿಗೆ ಕೊಡೋ ಒಂದು ಸ್ಮಾರ್ಟ್ ಸಿಗ್ನಲ್ ಅಷ್ಟೇ. ಎರಡನೇ ಟ್ರಿಕ್, ಊಟದ ಮಧ್ಯೆ ನೀರು ಕುಡಿಯಬೇಡಿ. ಬದಲಾಗಿ ಊಟಕ್ಕೆ 20 ನಿಮಿಷ ಮುಂಚೆ 1 ಲೋಟ ನೀರು ಕುಡಿಯಿರಿ. ಇದರಿಂದ ಹೊಟ್ಟೆ ಆಗಲೇ ಅರ್ಧ ತುಂಬಿದ ಹಾಗೆ ಆಗತ್ತೆ, ಜಾಸ್ತಿ ತಿನ್ನೋದನ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಮೂರನೇ ಹ್ಯಾಕ್, ನಮ್ಮೆಲ್ಲರ ಕೆಟ್ಟ ಅಭ್ಯಾಸ, ಅದಂದ್ರೆ ಮೊಬೈಲ್ ನೋಡ್ತಾ ಊಟ ಮಾಡೋದು. ಇದನ್ನ ಇವತ್ತೇ ನಿಲ್ಸಿ. ಊಟದ ಮೇಲೆ ಮಾತ್ರ ಗಮನ ಇದ್ರೆ ಹೊಟ್ಟೆ ತುಂಬಿದೆ ಅನ್ನೋ ಸಿಗ್ನಲ್ ಬೇಗ ಸಿಗುತ್ತೆ. ಒಂದೇ ವಾರದಲ್ಲಿ ರಿಸಲ್ಟ್ ನೋಡಿ. ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ಟಿವಿ ನೋಡ್ತಾ ಕೂತಾಗ ಚಿಪ್ಸ್ ಪ್ಯಾಕೆಟ್ ಹೇಗೆ ಖಾಲಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಈ ರೀತಿ ಗೊತ್ತಿಲ್ಲದೆ ತಿನ್ನೋ ಸ್ನ್ಯಾಕ್ಸಿಂದಲೇ ವೇಟ್ ಜಾಸ್ತಿ ಆಗೋದು. ಇನ್ಮುಂದೆ ಊಟ ಅಂದ್ರೆ ಬರೀ ಊಟ ಅಷ್ಟೇ. ಸರಿ, ಈಗ ಒಂದು ಸೀಕ್ರೆಟ್ ಹ್ಯಾಕ್ ಹೇಳಲಾ? ಇದು ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ರಾತ್ರಿ ಊಟ ಆದ್ಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ತಿನ್ನಿ. ಇದು ಡೈಜೆಷನ್ ಸ್ಪೀಡ್ ಮಾಡುತ್ತೆ, ಜೊತೆಗೆ ಸ್ವೀಟ್ ತಿನ್ಬೇಕು ಅನ್ನೋ ಆಸೆನೂ ಕಡಿಮೆ ಮಾಡುತ್ತೆ. ಇದು ಸೂಪರ್ ಹ್ಯಾಕ್. ನೋಡಿ, ಡಯಟ್ ಅಂದ್ರೆ ಉಪವಾಸ ಅಲ್ಲ, ಸ್ಮಾರ್ಟ್ ಆಗಿ ತಿನ್ನೋದು. ಸಣ್ಣಗಾಗೋ ಸೀಕ್ರೆಟ್ ನಮ್ಮ ಕಿಚನ್ನಲ್ಲೇ ಇದೆ. ವೇಟ್ ಲಾಸ್ ಆದ್ಮೇಲೆ ನೆಕ್ಸ್ಟ್ ಬ್ಯೂಟಿ ಅಲ್ವಾ? ಹಾಗಾದ್ರೆ ಮುಂದಿನ ವರದಿಯಲ್ಲಿ ಮನೆಯಲ್ಲೇ ಪಾರ್ಲರ್ ಸ್ಟೈಲ್ ಫೇಶಿಯಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಿಮ್ಮ ಸಾವಿರಾರು ರೂಪಾಯಿ ಪಾರ್ಲರ್ ಖರ್ಚು ಉಳಿಯುತ್ತೆ. ಸೊ ಮಿಸ್ ಮಾಡಬೇಡಿ. ಟಾಟಾ. ಈ ಸ್ಮಾರ್ಟ್ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ.